ಶಾಸಕನಾಗಿ ನೀನು ಕೆಲಸ ಮಾಡಿ ಆ ಸ್ವಾಮಿ ಕೆಲಸನೇ ಮಾಡಿಲ್ಲ, ಝೀರೋ. ನೀನು ಏನಕ್ಕೆ ಕೊಡ್ಬೇಕು? ನೀನು ಸಚಿವನಾಗಿ ಇಡೀ ಯಾವುದಾದ್ರೂ ಒಂದು ಕ್ಯಾಬಿನೆಟ್, ಯಾವುದಾದ್ರೂ ಒಂದು ಪೋರ್ಟ್ಫೋಲಿಯೋ ತಗೊಂಡು ಇಡೀ ರಾಜ್ಯದ ಪೋರ್ಟ್ಫೋಲಿಯೋದಲ್ಲಿ ಇಡೀ ರಾಜ್ಯನ ಹಿಂದಕ್ಕೆ ತಳ್ಳಬೇಕು ಅಂತಿದ್ಯಾ? ಶಾಸಕನಾಗಿ ನಿನ್ನ ಸಾಧನೆ ಏನಪ್ಪ? ಸುಬ್ಬಾರೆಡ್ಡಿ ಅವ್ರು ನೋಡ್ರಿ, ನಿಮ್ಮದೇ ಪಕ್ಷದ ಶಾಸಕರಾಗಿದ್ದಾರೆ, ಪಕ್ಕದ ಇದರಲ್ಲಿದ್ದಾರೆ. ಅವ್ರ ಹತ್ರ ಜನ ಯಾವಾಗಲೂ ಹೋಗ್ತಾರೆ, ಸಿಗ್ತಾರೆ ಅವರು. ನೀವು ಯಾರ ಕೈಗೆ ಸಿಗ್ತೀರಿ? ಯಾವ ಊರಲ್ಲಿ ಸಿಗ್ತೀರಿ ಹೇಳಿ? ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನೂ ಏನೋ ಎಲ್ಲ ಸ್ಲಮ್ ಆಗಿಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇವಾಗ ಒಬ್ಬರು ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ, ಬೆಂಗಳೂರನ್ನ ಮಾತ್ರ ಕಾನ್ಸಂಟ್ರೇಟ್. ನಿನ್ನೆ ಅವ್ರು ಏನೋ ಒಂದು 4-5 ಯೋಜನೆಗಳನ್ನ ಮಾಡಿರೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ. ಅದರಲ್ಲಿ ಜನತೆ ಯಾರನ್ನು ಗೆಲ್ಲಿಸಿ ಕಳಿಸಿದ್ರು ಅವರು ಇವತ್ತು 2-2 ತಿಂಗಳು 3-3 ತಿಂಗಳಾದರೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕಾಗಿಲ್ಲ ಅಂತಂದರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮೊನ್ನೆ ಕೊಟ್ಟರು ಮ್ಯಾಂಡೇಟು ಅವರಿಗೆಲ್ಲ ಮಾಡ್ತಾ ಇರೋಂತಹ ಅವಮಾನ. ಇದು ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನು ಹಿಂದೆ ತಳ್ಳುವಂಥ ಕೆಲಸ ಆಗ್ತಿದೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು. ಇಷ್ಟು ದಿವಸ ನಾವು ಅಂದ್ಕೊತಾ ಇದ್ವಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲರಿಗೂ ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಕಾರಣ ನನಗೆ ಗೊತ್ತಿಲ್ಲ. 108 ಜನ 108 ಮಾತಾಡೋ ಥರ ಆಗಿದೆ. ಚಿಕ್ಕಬಳ್ಳಾಪುರ ಅಂದರೆ ಅಪಹಾಸ್ಯಕ್ಕೀಡಾಗುವಂತಹ ಸನ್ನಿವೇಶಗಳು ಸಹ ಎಷ್ಟೋ ಕಡೆ ಹೊರಗಡೆ ತಾವೆಲ್ಲರೂ ಅದನ್ನು ಅನುಭವಿಸಿರ್ತೀರ. ಚಿಕ್ಕಬಳ್ಳಾಪುರ ಅಂದರೆ ಇವರಾ ಅಂತ ನಗೋ ಅಂಥ ಸನ್ನಿವೇಶ ಬಂದಿದೆ. ಇದನ್ನು ಇನ್ನಾದರೂ ಶಾಸಕರು ತಿದ್ಕೊಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರಬೇಕು, ಕೆಲಸ ಮಾಡಬೇಕು. 2-2 ತಿಂಗಳು 3-3 ತಿಂಗಳಾದರೂ ತಾವು ಬಂದಿಲ್ಲ, ಇಲ್ಲಿ ನೋಡಿಲ್ಲ ಅಂತಂದರೆ ಯಾರು ಇದಕ್ಕೆಲ್ಲ ಸಮಾಧಾನ ಕೊಡೋದು? ಯಾರು ಇದಕ್ಕೆ ತಾವು ಇದು ಮಾಡೋಂಥವ್ರು ಯಾರು ಇದಕ್ಕೆಲ್ಲ ಜವಾಬ್ದಾರಿ ತಗೊಳ್ಳೋಂಥವ್ರು ಯಾರು? ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಸ್ಥಾನದಲ್ಲಿ ತಮ್ಮನ್ನು ನಿಲ್ಲಿಸಿದ್ದಾರೆ ಜನ. 80,000 ಜನ ತಮ್ಗೆ ಓಟ್ ಹಾಕಿರ್ಬೋದು, ಆದರೆ 2 ಲಕ್ಷ ಜನ ವೋಟರ್ಸು ಮತ್ತು 2.5 ಲಕ್ಷ ಜನ ಪ್ರಜೆಗಳು ಮಕ್ಕಳಿಂದ ಹಿಡಿದು ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆವತ್ತು ಮುಗಿದೋಯ್ತು ಎಲೆಕ್ಷನ್. ಮುಂದಿನ ಎಲೆಕ್ಷನ್ವರೆಗೂ ನೀವೇ ನಮ್ಮ ಏನು ಸಂವಿಧಾನಾತ್ಮಕ ನಾಯಕ. ನಮಗೇನಾದರೂ ಒಂದು ಏನು ನೀರಿನ ಹೋರಾಟ ಮಾಡ್ತಾಯಿದ್ವಿ, ಏನು ಅದ್ರ ಬಗ್ಗೆ ಕಳಕಳಿ ಇಲ್ಲ. ರೋಡುಗಳಂತೂ ಗಬ್ಬೆದ್ದೋಗಿದೆ. ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವ ಹಳ್ಳದಲ್ಲಿ ಬಿದ್ದು ಯಾರು ಏನಾಗ್ತಾರೆ ಅನ್ನೋವಂತಹ ಪರಿಜ್ಞಾನ ಇಲ್ಲ. ಆ ಗುಂಡಿಗಳನ್ನು ಮುಚ್ಚುವಂಥ ತೇಪೆ ಹಾಕುವಂಥ ಕೆಲಸ ಕೂಡ ಮಾಡಬೇಕು ಅನ್ನೋವಂತಹ ಒಂದು ಪರಿಜ್ಞಾನ ಇಲ್ದಿರೋವಂತಹ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಯ ದುರ್ದೈವ. ನಿಜಕ್ಕೂ ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರ ಶಾಸಕರು ಇನ್ನಿರೋವಂಥ 1.5-1.25 ವರ್ಷ ಆದರೂ ಸರಿಯಾಗಿ ದುಡಿದು ಅಟ್ಲೀಸ್ಟ್ ಏನು ಜನ ಅದನ್ನು ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ಕೆಲಸ ಅಂತ. ಇನ್ನೇನು ಚಿಕ್ಕಬಳ್ಳಾಪುರನೂ ಮಾಡ್ತೀನಿ ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನೂ ಏನೋ ಎಲ್ಲ ಸ್ಲಮ್ ಆಗಿಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇದನ್ನು ಮಾಡೋ ಅಂಥ ಕೆಲಸ ಇನ್ನಾದರೂ ದಯವಿಟ್ಟು ಬಂದು ಅಲ್ಲಿ ತ್ಯಾಪೆ ಹಾಕುವಂಥ ಕೆಲಸ ಆದರೂ ಮಾಡಿ. ಇನ್ನು 1.5 ವರ್ಷ ಇದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಹಿಡ್ಕೊಂಡು ನೀವೇನು ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಅಂತಹ ಸಿದ್ದರಾಮಯ್ಯನವರು ಹಿಂದುಳಿದ ಏನು ಜನಗಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವಾಗಿಲ್ಲ. ಇವಾಗ ಒಬ್ಬರು ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ, ಬೆಂಗಳೂರನ್ನ ಮಾತ್ರ ಕಾನ್ಸಂಟ್ರೇಟ್. ನಿನ್ನೆ ಅವ್ರು ಏನೋ ಒಂದು 4-5 ಯೋಜನೆಗಳನ್ನ ಮಾಡಿರೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ ಅದರಲ್ಲಿ. ಆದರೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ನೀವು ವಿಧಾನಸೌಧದಲ್ಲಿರಬೇಕು, ಇಲ್ಲ ಮುಖ್ಯಮಂತ್ರಿಗಳ ಮನೆ ಹತ್ರ ಇರಬೇಕು, ಯಾವುದಾದ್ರು ಸಚಿವರ ಮನೆಗಳ ಹತ್ರ ಇರಬೇಕು, ಅನುದಾನ ತರೋಕ್ಕೆ ಪ್ರಯತ್ನ ಪಡಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿರಬೇಕು. ಚಿಕ್ಕಬಳ್ಳಾಪುರ ಜನತೆಯ ಧ್ವನಿ ಆಗಬೇಕು. ನೀವು ಯಾವತ್ತಾಗ್ತೀರಾ? ನಿಮ್ಗೇನಾದ್ರು ಪರಿಜ್ಞಾನನೇ ಇಲ್ದಿರಾ, ಇದನ್ನು ತುಂಬ ನೀವು ಲೈಟಾಗಿ ತೊಗೊಂಡ್ಬಿಟ್ಟಿದ್ದೀರಾ. ಶಾಸಕ ಸ್ಥಾನ ಅಂತಂದರೆ ನಿಮಗೇನೋ 3 ತಲಾಂತರಗಳಿಂದ ಬಂದಂತಹ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನೆಗ್ಲೆಕ್ಟ್ ಆಗಿ ನಡ್ಕೊಳಲ್ಲ. 3 ತಿಂಗಳು ತಾವು ಬಂದಿಲ್ಲ ಅಂತಂದರೆ ಏನರ್ಥ? ಏನು ಜನ ಅಷ್ಟೊಂದು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ನಮ್ಮ ಜನನ, ಚಿಕ್ಕಬಳ್ಳಾಪುರ ಜನತೆನ? ಇದು ತಪ್ಪು ಶಾಸಕರೇ. ನೀವೇನು ಇಷ್ಟು ದಿವಸ ನೀವು ನಾಟಕ ಮಾಡ್ತಿದ್ರಿ, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಅದರಿಂದ ಯಾವುದೂ ಪ್ರಯೋಜನ ಆಗಿಲ್ಲ. ತಾವು ಮಾತೆತ್ತೋದು ಯಾವುದ್ರ ಬಗ್ಗೆ ಎತ್ತೀರಾ ಅಂತಂದರೆ, ಅಮ್ಮ ಆ್ಯಂಬುಲೆನ್ಸು ಕೈ ಮುಗಿದು ಹೇಳ್ತೀವಿ, 100% ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಕೈ ಮುಗಿದು ನಾವು ಒಪ್ಕೊತೀವಲ್ಲ, ಅಮ್ಮ ಆ್ಯಂಬುಲೆನ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಅದು ನೀವು ಶಾಸಕರಾಗಿಲ್ಲ ಅಂದರೂ ಸಹ ಮಾಡ್ಬೋದಲ್ಲ. ಅದೊಬ್ಬ ಖಾಸಗಿ ವ್ಯಕ್ತಿಯಾಗಿ ತಾವು ಮಾಡ್ಬೋದು. ಏನು ಶಾಸಕರಾಗಿ ಇಲ್ಲೇನು ನೀವು ಇನ್ನೇನೋ ಅಲ್ಲಿಂದ ಹಣ ಸಂಪಾದನೆ ಮಾಡಿ ಏನೋ ಅಮ್ಮ ಆ್ಯಂಬುಲೆನ್ಸ್ಗೆ ಏನು ಕೊಡ್ತಿಲ್ಲಲ್ಲ, ಅದನ್ನು ನೀವು ಖಾಸಗಿ ವ್ಯಕ್ತಿಯಾಗಿ ಸಹ ಮಾಡ್ಬೋದು. ಶಾಸಕರಾಗಿ ಸಂವಿಧಾನದತ್ತವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಮುಖ್ಯಮಂತ್ರಿಗಳನ್ನು, ಸಚಿವರನ್ನು, ಅಧಿಕಾರಗಳನ್ನು ಹಿಡಿದು ಏನು ಕೆಲಸ ಮಾಡ್ತಿದ್ದೀರಾ ಅಂತ ತಾವು ಹೇಳಬೇಕು ಜನತೆಗೆ. ಯಾವಾಗ ಇದು ಸರಿ ಹೋಗುತ್ತೆ? ಏನು ನಮ್ಮ ಕೂಗು ಅರಣ್ಯ ರೋದನ ಆಗ್ಬಿಟ್ಟಿದೆ, ಯಾರು ಕೇಳೋರೇ ಇಲ್ದಿರ ಆಗ್ಬಿಟ್ಟಿದೆ ನಮ್ಮನ್ನು ಅಂತಂದರೆ. ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್ ಚಿಕ್ಕಬಳ್ಳಾಪುರ ಜನತೆನ.
ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರದ ರಸ್ತೆಗಳು ಸರಿ ಹೋಗಬೇಕು. ನೋಡಿ ಎಷ್ಟೊಂದು ಚಾವಣಿಗಳು ಕುಸಿಯೋ ಅಂಥದ್ದಿದೆ ನಮ್ಮ ಸರ್ಕಾರಿ ಶಾಲೆಗಳ ಚಾವಣಿಗಳು. ನಿನ್ನೆ ಸಹ ಯಾವುದೋ ಒಂದು ಪೇಪರಲ್ಲಿ ಆರ್ಟಿಕಲ್ ಓದ್ತಿದ್ದೆ. ನಿಜವಾಗ್ಲೂ ಬೇಜಾರಾಗುವಂಥದ್ದು. ಚಿಕ್ಕಬಳ್ಳಾಪುರ ಮೋಸ್ಟ್ಲಿ ಸೆಕೆಂಡ್ ಏನೋ ಬರ್ತಿದೆ. ಅಂದರೆ ಈ ಥರ ಹೀನಾಯವಾದ ಸ್ಥಿತಿಯಲ್ಲಿರುವಂತಹ ಶಾಲೆಗಳನ್ನ ನೋಡಿದ್ರೆ, ಸರ್ಕಾರಿ ಶಾಲೆಗಳನ್ನ ಯಾವಾಗ ಇದನ್ನೆಲ್ಲ ಅಡ್ರೆಸ್ ಮಾಡ್ತಿರೋ ತಾವು? ಆಸ್ಪತ್ರೆಗಳ ಗತಿ ಏನಾಗಿದೆ ಅಂತ ತಾವು ನೋಡಿದ್ದೀರಾ? ಆಸ್ಪತ್ರೆಗಳ ಆ ಶೌಚಾಲಯಗಳು ಯಾವ ರೀತಿ ಇದೆ? ಅಲ್ಲಿನ ವೈದ್ಯರು ಸರಿಯಾಗಿ ಬರ್ತಿದ್ದಾರಾ? ಅಲ್ಲಿ ಮಾತ್ರೆಗಳು ಸರಿ ಇದೆಯಾ? ಅಲ್ಲಿನ ನರ್ಸ್ಗಳು ಕೆಲಸ ಸರಿ ಮಾಡ್ತಿದ್ದಾರಾ? ಅದನ್ನು ಯಾವತ್ತಾದರೂ ತಾವು ಅಡ್ರೆಸ್ ಮಾಡೋದನ್ನು ನಾವು ಯಾವತ್ತೂ ನೋಡೇ ಇಲ್ಲ. ನಾವೇ ಹೇಳ್ಕೊಡ್ತಾ ಇದ್ದೀವಿ, ಸ್ವಾಮಿ ನೀವು ಬನ್ನಿ, ಇಲ್ಲಿ ಬಂದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ನೀವು ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಲೈಕ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಕಾಮೆಂಟ್ಸ್ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇ ಹೇಳ್ತಾ ಇದ್ದೀವಲ್ಲ, ನಾವು ನಿಮ್ಮ ಆಪೋಸಿಷನಲ್ಲಿ ಇದ್ರೂ ನಾವು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀವಿ ಯಾವ ರೀತಿ ತಾವು ಜನಪ್ರಿಯರಾಗ್ಬೋದು ಅಂತ. ದಯವಿಟ್ಟು ಬನ್ನಿ, ಕೆಲಸ ಮಾಡಿ. ಎಲ್ಲೆಲ್ಲಿ ರಸ್ತೆಗಳಿಲ್ವೋ ಅಲ್ಲಿ ಹೋಗಿ ನಿಂತ್ಕೊಂಡು ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಅನುದಾನ ತೊಗೊಂಬಂದು ರಸ್ತೆಗಳನ್ನು ಸರಿ ಮಾಡಿರಿ ರೀ. ಎಷ್ಟು ದಿವಸ ಇದೆಲ್ಲ ಆಟ ನಿಮ್ಮದು? ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ರೋಸ್ ಹೋಗ್ಬಿಟ್ಟಿದ್ದಾರೆ. ಇದು ತುಂಬ ಅವ್ರ ಭೂಮಿಗೆ ಬಗ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದ ಜನತೆ. ತುಂಬ ತಾಳ್ಮೆಯಿಂದ ಇದ್ದಾರೆ. ಇದನ್ನು ತಾವು ಮಿಸ್ಯೂಸ್ ಮಾಡೋದು ಬೇಡ ಅಂತ ಈ ಮುಖಾಂತರ ಶಾಸಕರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಸಚಿವರಾಗಿ ಬರ್ತಾರೋ, ಶಾಸಕರು ಮುಖ್ಯಮಂತ್ರಿಗಳು ಬರ್ತಾರೋ, ಯಾರ್ಯಾರ್ದೋ ಶೋಕಿಗೆ ಚಿಕ್ಕಬಳ್ಳಾಪುರಕ್ಕೆ ಇದು ನಡೆಯಿಲ್ಲ. ಇದೇನು ನಾನು ಅದನ್ನೇ ಹೇಳ್ತಾ ಇರೋದು, ಯಾರಪ್ಪನ ಜಾಗೀರ್ದಾರಲ್ಲ ಇದು, ಯಾರಪ್ಪಂದು ವಂಶಾಡಳಿತದಿಂದ ಬಂದಿದ್ದಂತಲ್ಲ. ನನಗೆ ಅದೇ ಬೇಕು, ನನಗಿದೇ ಬೇಕು, ನೀನು ಸಚಿವ ಅಲ್ದಿದ್ರೆ ನೀನು ಮುಖ್ಯಮಂತ್ರಿ ಆಗಪ್ಪ, ಪ್ರಧಾನಮಂತ್ರಿ ಆಗು, ನಾವು ಯಾರು ಬೇಡ ಅಂತ ಹೇಳಿಲ್ಲ. ಶಾಸಕನಾಗಿ ನೀನು ಕೆಲಸ ಮಾಡಿ. ಸ್ವಾಮಿ, ಶಾಸಕನಾಗಿ ನೀವು ಕೆಲಸ ಯಾವಾಗ ಮಾಡೋದು? ನೀವು ಕೆಲಸ ಮಾಡ್ತಾ ಇದ್ದರೆ ನಿನ್ಗೆ ಮಂತ್ರಿ ಗಿರಿನೂ ಬರ್ತದೆ, ಇನ್ನೊಂದು ಗಿರಿನೂ ಬರ್ತದೆ. ಜನ ನಿನ್ನ ಹಿಂದೆ ನಿಂತ್ಕೊತಾರೆ. ನಿನಗೆ ಜಾತಿ ಬಲ ಇದೆ, ನಿನಗೆ ಬುದ್ಧಿ ಚೆನ್ನಾಗಿದೆ, ನಿನ್ನ ಮಾತು ಚೆನ್ನಾಗಿದೆ, ಡೆಫಿನೆಟ್ಟಾಗಿ ನಿನ್ನ ಆಯ್ಕೆ ಮಾಡ್ತಾರೆ. ಕೆಲಸನೇ ಮಾಡಿಲ್ಲ, ಝೀರೋ. ನೀನು ಏನಕ್ಕೆ ಕೊಡ್ಬೇಕು? ನೀನು ಸಚಿವನಾಗಿ ಇಡೀ ಯಾವುದಾದ್ರೂ ಒಂದು ಕ್ಯಾಬಿನೆಟ್, ಯಾವುದಾದ್ರೂ ಒಂದು ಪೋರ್ಟ್ಫೋಲಿಯೋ ತಗೊಂಡು ಇಡೀ ರಾಜ್ಯದ ಪೋರ್ಟ್ಫೋಲಿಯೋದಲ್ಲಿ ಇಡೀ ರಾಜ್ಯನ ಹಿಂದಕ್ಕೆ ತಳ್ಳಬೇಕು ಅಂತಿದ್ಯಾ? ಶಾಸಕನಾಗಿ ನಿನ್ನ ಸಾಧನೆ ಏನಪ್ಪ? ಅಮ್ಮ ಆಂಬ್ಯುಲೆನ್ಸ್ ಬಿಟ್ಟು ಇನ್ನೇನು ಸಾಧನೆ ಇದೆ ಹೇಳ್ರಿ, ನೀವು ನೋಡೋಣ. ಮಾಡೋದು ಶಾಸಕರು ಅವ್ರ ಟೀಮ್ನ ಅಧಿಕಾರಿಗಳನ್ನೆಲ್ಲ ಅವರು ಆಯ್ಕೆ ಮಾಡ್ತಾರೆ. ಅಂತಹ ಅಧಿಕಾರಿಗಳು ತಂದು ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತಂದರೆ ಸಹಜವಾಗಿ ಒಳ್ಳೆ ಕೆಲಸ ಮಾಡ್ತಿರೋರು ಮಾಡ್ತಿರ್ಬೋದು, ಮಾಡೋಕ್ಕಿಲ್ದೇ ಇದ್ರು ಆರಾಮಾಗಿ ಕೂತು ಮಧ್ಯಾಹ್ನ ಏನು ಕೆಲಸ ಇದೆಯೋ ಮಾಡಿ ಊಟ ಗೀಟ ಮಾಡ್ಕೊಂಡು ಹೋಗ್ತಿರ್ಬೋದು. ನಾವು ಅಧಿಕಾರಿಗಳನ್ನ ಮಾತಾಡೋಕ್ಕೆ ನಮ್ಗೆ ಏನು ಅಧಿಕಾರ ಇದೆ ಸರ್? ಎಲ್ಲಿ ಯಾವ ಅಧಿಕಾರಿಗಳ ಹತ್ರ ಹೋಗಿ ನಮ್ಮಂಥ ನಾವಾದರೂ ಏನು ನಿಂತ್ಕೊಬೋದು? ಪಾಪ ಮಾಮೂಲಿ ರೈತ ಎಲ್ಲೋಗಿ ನಿಂತ್ಕೊತಾನೆ ಸರ್? ರೈತನ ಮಾತು ಕೇಳ್ತಾರೆ ಸರ್ ಅಧಿಕಾರಿಗಳು? ನಮ್ಮ ರೈತರು ಯಾರ ಹತ್ರ ಹೋಗಬೇಕು? ಶಾಸಕರ ಹತ್ರ ಹೋಗಬೇಕು. ನೋಡಿರಿ ಸುತ್ತಮುತ್ತಲು ಬೇರೆ ಬೇರೆ ಸುಬ್ಬಾರೆಡ್ಡಿ ಅವ್ರು ನೋಡಿರಿ, ನಿಮ್ಮದೇ ಪಕ್ಷದ ಶಾಸಕರಾಗಿದ್ದಾರೆ, ಪಕ್ಕದ ಇದರಲ್ಲಿದ್ದಾರೆ. ಅವ್ರ ಹತ್ರ ಜನ ಯಾವಾಗಲೂ ಹೋಗ್ತಾರೆ, ಸಿಗ್ತಾರೆ ಅವರು. ನೀವು ಯಾರ ಕೈಗೆ ಸಿಗ್ತೀರಿ? ಯಾವ ಊರಲ್ಲಿ ಸಿಗ್ತೀರಿ ಹೇಳಿ?